ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಒಟ್ಟೊಟ್ಟಿಗೆ ಇರ್ತಕ್ಕಂಥವು. ಮೇಷರಾಶಿಯವರಿಗೆ ಉಂಟಾಗ್ತಕ್ಕಂತಹ ಫಲಗಳೇನು, ಇಡೀ ವರ್ಷದಲ್ಲಿ ಯಾವ ರೀತಿಯ ಫಲವನ್ನು ಇವರು ಪಡಿತಾರೆ ಅನ್ನೋದನ್ನು ಗಮನಿಸೋದಾದರೆ, ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಆರಂಭದಲ್ಲಿದ್ದೀರಾ. ಈ ವರ್ಷದ ಪ್ರಾರಂಭದಲ್ಲಿ ಅತಿ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಕಾಣ್ತೀರಾ. ಈ ಜ್ಯೋತಿಷ್ಯ ಶಾಸ್ತ್ರದ ಜೊತೆಗೆ ಸಂಕ್ರಾಂತಿಯ ಫಲಗಳು ಮೇಷರಾಶಿಯವ್ರ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಂಗಳವಾರ ನೋಡ್ತಾ ಹೋಗೋಣ. ಜನವರಿ ತಿಂಗಳಲ್ಲಿ ಇವರಿಗೆ ಹೆಚ್ಚು ದಾನ ಧರ್ಮ ಮಾಡಬೇಕು, ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಸದಾಕಾಲ ದೇವರ ದರ್ಶನಕ್ಕೆ ಹೋಗ್ತಾರೆ. ಏನಾದರೂ ಯಾರಿಗಾದರೂ ಮಾತು ಕೊಟ್ಟಿದ್ದರೆ ಅದನ್ನು ನಡೆಸ್ಕೊಡ್ಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಇವರು ಕೆಲಸವನ್ನು ಯೋಚನೆ ಮಾಡ್ದೇ ಮಾಡ್ತಾರೆ. ಕೆಲವು ಸರ್ತಿ ಇದೇ ಇವರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಯೋಚಿಸಿ ಸಮಯವನ್ನು ನೋಡಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಯಾವುದೋ ಧಾವಂತದಿಂದ ಮಾಡಿದರೆ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂತಹ ಸಂದರ್ಭಗಳು ಬಹಳ ಇದ್ದಾವೆ. ಕರ್ತವ್ಯ ನಿಷ್ಠೆ ಚೆನ್ನಾಗಿರುತ್ತೆ, ಕೆಲಸದಲ್ಲೇನೋ ಪ್ರಗತಿ ಕಾಣ್ತೀರಾ. ಆದರೆ ಮಾತಿನಲ್ಲಿ ಮಾತ್ರ ಉದ್ವೇಗವನ್ನು ಇಟ್ಕೊಂಡಿರ್ತೀರಾ. ಆಲೋಚನೆ ಮಾಡ್ದೇ ರಿಯಾಕ್ಟ್ ಮಾಡಿಬಿಡ್ತೀರಾ. ಇದು ನಿಮ್ಮ ಸ್ವಲ್ಪ ಗೌರವಕ್ಕೆ ಹಾನಿಯನ್ನು ತರ್ತಕ್ಕಂಥ ಸಂದರ್ಭಗಳು ಇರ್ತವೆ. ಜನವರಿ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ತಿಂಗಳು ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ವಿಶೇಷವಾದ ಫಲ ಏನೂ ಇರೋದೇ ಇಲ್ಲ. ಪುರುಷರಿಗೆ ಸ್ವಲ್ಪ ಹೆಚ್ಚಿನ ಲಾಭದಾಯಕವಾದಂತಹ ಸಂದರ್ಭಗಳು ಒದಗಿ ಬರಬಹುದು. ಇನ್ನು ಫೆಬ್ರವರಿ ತಿಂಗಳಲ್ಲಿ ನೋಡೋದಾದರೆ, ಈ ತಿಂಗಳಲ್ಲಿ ಮೇಷರಾಶಿಯವರು ಹೆಚ್ಚು ಶುಭ ಕಾರ್ಯಗಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಾ. ಹಣ ಖರ್ಚು ಮಾಡೋದು ಮಾತ್ರ ಅಲ್ಲ, ಇದಕ್ಕೋಸ್ಕರ ನೀವು ಬೃಹತ್ತಾಗಿ ಸಾಲವನ್ನು ಮಾಡ್ಕೊಳ್ತೀರಾ. ಆದರೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡೋದ್ರಿಂದ ನಿಮಗೆ ತೊಂದರೆ ಏನೂ ಆಗೋದಿಲ್ಲ. ಸ್ವಲ್ಪ ಯಾಮಾರಿದ್ರೂ ಸಹ ತೊಂದರೆಗೆ ಸಿಲುಕಿ ಹಾಕ್ಕೊಳ್ತಕ್ಕಂಥ ಸಂದರ್ಭಗಳು ಹೆಚ್ಚು ಬರ್ತವೆ ಈ ತಿಂಗಳಲ್ಲಿ ನಿಮಗೆ. ಇನ್ನು ಈ ತಿಂಗಳಲ್ಲಿ ಮೇಷರಾಶಿಯ ಮಹಿಳೆಯರಿಗೆ ಉತ್ತಮವಾದಂಥ ಭವಿಷ್ಯ ಇದೆ. ಅವರು ಏನಾದರೂ ಮನಸ್ಸಲ್ಲಿ ಮಾಡಬೇಕು ಅಂತ ಯೋಚನೆಯನ್ನು ಹಾಕ್ಕೊಂಡಿದ್ದ ಯೋಜನೆಗಳನ್ನು ಈ ಸಲ ಸರಿಯಾಗಿ ಪ್ರಾರಂಭ ಮಾಡಿ ಅದರಲ್ಲಿ ಪ್ರತಿಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಆದಾಯನೂ ಸಹ ಹೆಚ್ಚು ರೀತಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳು ಏನಾದರೂ ಅಚೀವ್ ಮಾಡಬೇಕು ಅಂತ ಇದ್ದರೆ ಛಲ ತೊಟ್ಕೊಂಡು ಮಾಡಿದರೆ ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಹಿಸಬೇಕಾದ ಎಚ್ಚರಿಕೆ ಅಂತ ಹೇಳಿದರೆ, ಹಣಕಾಸನ್ನು ಎರ್ರಬೆರ್ರಿ ಹೇಗೆ ಬೇಕೋ ಹಾಗೆ ಖರ್ಚು ಮಾಡೋದಲ್ಲ, ಮಾತನ್ನು ಸಹ ಅಳೆದು ತೂಗಿ ಮಾತಾಡೋದ್ರಿಂದ, ಸರಿಯಾಗಿ ಸಮಯೋಚಿತವಾಗಿ ಮಾತಾಡೋದ್ರಿಂದ ನಿಮಗೆ ಯಾವುದೇ ಥರದ ತೊಂದರೆಗಳು ಉಂಟಾಗೋದಿಲ್ಲ. ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಒಂದು ಅದ್ಭುತವಾದಂತಹ ತಿಂಗಳು ಆಗಿರುತ್ತೆ. ಜ್ಯೋತಿಷ್ಯದ ಪ್ರಕಾರ ಸುಮಾರು 4-5 ಗ್ರಹಗಳ ತಮ್ಮ ಸ್ಥಾನ ಪಲ್ಲಟವನ್ನು ಹೊಂದುತ್ತಾ ಇರೋದ್ರಿಂದ ವಿಶೇಷವಾದಂತಹ ಫಲಿತಾಂಶಗಳು ಕಾಣ್ತವೆ. ಆದರೆ ಈ ಸಲ ಮಾತ್ರ ಮಾರ್ಚ್ ತಿಂಗಳಲ್ಲಿ ಅದ್ಭುತವಾದ ಯೋಗ ನಿಮ್ಗೆ ಇರ್ಬೋದು. ಆ ಯೋಗದ ಜೊತೆಗೆ ಒಂದು ಅಯೋಗನೂ ಸಹ ಇದೆ. ಏನಪ್ಪ ಅಂತ ಹೇಳಿದರೆ, ಬೇರೆ ಯಾರಾದರೂ ನಿಮಗೆ ಸಹಾಯಕ್ಕಾಗಿ, ಜಾಮೀನಿಗಾಗಿ ಏನಾದರೂ ಸ್ವಲ್ಪ ಸಹಿ ಮಾಡಿ ಅಂತ ಹೇಳಿದರೆ, ಯಾವ ಕಾರಣಕ್ಕೂ ಬೇರೆಯವರ ಜಾಮೀನು ಪತ್ರಕ್ಕಾಗಿ, ಕರಾರು ಪತ್ರಕ್ಕಾಗಲಿ ಸಾಥನ್ನು ಕೊಡದೇ ಇರೋದು ನಿಮಗೆ ತುಂಬ ಒಳ್ಳೆಯದು. ಆ ರೀತಿಯಲ್ಲಿ ದೂರ ಉಳಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಭವಿಷ್ಯದಲ್ಲಿ ಅದರಿಂದ ತೊಂದರೆ ಆಗುವಂತಹ ಸಂದರ್ಭಗಳಿದೆ. ಅದನ್ನು ಉಳಿದಂತೆ ಎಲ್ಲ ರೀತಿಯಲ್ಲಿಯೂ ಸಹ ನಿಮಗೆ ಹೆಚ್ಚಿನ ಯಶಸ್ಸೇ ಕಂಡುಬರುತ್ತೆ. ಕುಟುಂಬದಲ್ಲಂತೂ ಸಂತೋಷ ಇರುತ್ತೆ. ಕೆಲಸವನ್ನು ಮಾಡೋತ್ತಿಗೆ ಮಾತ್ರ ಈ ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಯೋಚಿಸಿ ಕೆಲಸ ಮಾಡಿ, ಯೋಚಿಸಿ ಮಾತನಾಡಿ ಅಷ್ಟೇ. ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದನ್ನು ನಿಲ್ಲಿಸಿ ಸ್ವಲ್ಪ ಸಮಯವನ್ನು ತಗೊಂಡು ನೀವೇನು ಮಾಡಬೇಕು ಅದರ ಬಗ್ಗೆ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ತುಂಬ ಉಚಿತವಾಗಿ ನಿಮಗೆ ಸಹಕಾರಿ ಆಗತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗ್ಬೋದು. ಇದರ ಕಡೆ ಗಮನವನ್ನು ಕೊಡಲೇಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ವೃದ್ಧರು ಮತ್ತು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ಬೇರೆಯವ್ರ ಜೊತೆಗೆ ವ್ಯವಹಾರ ಮಾಡ್ತಿಗೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಅಡಕತ್ತಿರಿಯಲ್ಲಿ ಸಿಕ್ಕಂತಹ ಅಡಕೆಯ ಸ್ಥಿತಿಯನ್ನು ನಿಮಗೆ ತಂದೊಡ್ಡಬಹುದು. ನಿಮಗೆ ಆಗದೇ ಇರತಕ್ಕಂಥವ್ರು ಅಥವಾ ನಿಮ್ಮ ಹಿತಶತ್ರುಗಳು, ಇವುಗಳ ಬಗ್ಗೆ ಬಹಳ ಎಚ್ಚರಿಕೆಯನ್ನು ನೀವು ಹೊಂದಲೇಬೇಕಾಗುತ್ತೆ. ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಮನೆ ಕಡೆ ಭಾಳ ಲಾಭದಾಯಕವಾದಂಥ ವಿಷಯಗಳು ನಡೀತವೆ. ಹೊಸ ವ್ಯಕ್ತಿಗಳ ಆಗಮನ ಆಗ್ಬೋದು, ಹೊಸ ಸಂಬಂಧಗಳಾಗ್ಬೋದು, ಹೊಸ ಮನೆ ಕೊಂಡ್ಕೊಳ್ಳೋದಾಗ್ಬೋದು. ಈ ರೀತಿಯಲ್ಲಿ ಹೊಸದಾದ ಸಂತೋಷವನ್ನು ತರತಕ್ಕಂತಹ ವಿಷಯಗಳು ಜರುಗ್ತವೆ. ಬಹುಶಃ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಲೇಬೇಕಾಗುತ್ತೆ. ನಿಮ್ಮ ಕರ್ತವ್ಯ ನಿಷ್ಠೆನೇ ಬೇರೆಯವರಿಗೆ ಹೊಟ್ಟೆಗಿಚ್ಚಾಗಿ ನಿಮ್ಮನ್ನು ಕಾಲೆಳಿತಕ್ಕಂಥ ಪ್ರಸಂಗಗಳು ಹೆಚ್ಚು ನಡೀತವೆ. ಹೆಚ್ಚು ಹಣ ಖರ್ಚಾಗುತ್ತೆ. ಈ ತಿಂಗಳಲ್ಲಿ ಮಾತ್ರ ನಿಮಗೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಹಣ ಖರ್ಚಾಗ್ತಕ್ಕಂತಹ ಸಂಭವಗಳು ಇದ್ದಾವೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯವೂ ಸಹ ಸಾಧಾರಣ ಇರುತ್ತೆ.
ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಮುತುವರ್ಜಿಯಿಂದ ನೋಡ್ಕೊಳ್ಬೇಕಾಗುತ್ತೆ, ವೃದ್ಧರ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಈ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ಸ್ವಲ್ಪ ಡೋಲಾಯಮಾನವಾಗಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮ ಹತ್ರ ಇರುತ್ತೆ. ಆದರೆ ನೀವು ದೃಢ ನಿಶ್ಚಯದಿಂದ ಕೆಲಸ ಮಾಡಿದ್ದಾದರೆ ಏಪ್ರಿಲ್ ತಿಂಗಳು ಸಹ ಅತ್ಯಂತ ಯಶಸ್ವಿ ತಿಂಗಳಾಗಿ ನಿಮಗೆ ಪರಿಗಣನೆಗೆ ಬರುತ್ತೆ. ಈ ತಿಂಗಳು ಎಚ್ಚರಿಕೆ ಏನಪ್ಪ ಅಂದರೆ ಆರೋಗ್ಯದ ಕಡೆಗೆ ಗಮನವನ್ನು ಕೊಡ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂತಹ ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರ ಕಡೆಗೆ ಹೆಚ್ಚು ಎಚ್ಚರಿಕೆಯಿಂದ ನೀವು ಅವರ ಆರೋಗ್ಯವನ್ನು ಜತನ ಮಾಡಬೇಕಾದಂತಹ ಅವಕಾಶ ಬಂದೇ ಬರುತ್ತೆ. ಅದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಲೇಬೇಕಾಗುತ್ತೆ. ಮೇ ತಿಂಗಳಲ್ಲಿಯೂ ಸಹ ಏಪ್ರಿಲ್ ತಿಂಗಳಲ್ಲಿ ಇರ್ತಕ್ಕಂಥ ಡೋಲಾಯಮಾನ ಪರಿಸ್ಥಿತಿಗಳು ಮುಂದುವರಿತವೆ. ಉದ್ಯೋಗದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಆಶಿಸ್ತಾರೆ. ಅಲ್ಲೇ ಕಳವಳನೂ ಇರುತ್ತೆ, ಅಸಮಾಧಾನವೂ ಇರುತ್ತೆ. ಜೊತೆಯಲ್ಲಿ ಕೆಲಸ ಮಾಡೋರಿಂದ ಅಸಹಕಾರನೂ ಸಹ ಇರುತ್ತೆ. ಕಾರ್ ಕೊಳ್ಳೋದು, ಮನೆ ಕೊಳ್ಳೋದು, ಜಮೀನು ಕೊಳ್ಳೋದು, ಈ ರೀತಿಯಲ್ಲಿ ಕೊಳ್ಳುವಿಕೆಯ ಬಗ್ಗೆ ಹೆಚ್ಚು ನೀವು ವಿಷಯವನ್ನು ಕೇಂದ್ರೀಕರಿಸ್ತೀರಾ, ಮನಸ್ಸನ್ನು ಕೇಂದ್ರೀಕರಿಸ್ತೀರಾ. ಈ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಸ್ವಜನರಿಂದಲೇ ನಿಮಗೆ ನಿಂದನೆ ಅಥವಾ ಹೊಟ್ಟೆಗಿಚ್ಚಲ್ಲಿ ಇದ್ದೇ ಇರುತ್ತಲ್ವ. ಹೇಗಿದ್ರು ಏನಾದರೂ ಯಾರಾದರೂ ಒಳ್ಳೆಯವರು ಆಗ್ತಾರೆ ಅಂತೇಳಿ ಹೇಳಿದರೆ ಸ್ವಜನರೇ ನಮಗೆ ಕಾಲು ಎಳಿತಕ್ಕಂಥದ್ದು, ನಿಂದಿಸ್ತಕ್ಕಂಥದ್ದು ಮಾಮೂಲು. ಆದ್ದರಿಂದ ಈ ರೀತಿಯಲ್ಲಿ ನಿಮಗೂ ಸಹ ಆಗುತ್ತೆ. ಆದರೆ ಎಚ್ಚರಿಕೆಯಿಂದ ನೀವು ಅದನ್ನು ಗಮನಕ್ಕೆ ತಗೊಳ್ಳದೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಬಂಧು ಬಾಂಧವರು ಸಹ ಬಂದು ಹೋಗೋದು ಮಾಡ್ತಾರೆ ಈ ತಿಂಗಳಲ್ಲಿ. ಹಾಗೆ ಸೌಖ್ಯ ಸಹ ಜಾಸ್ತಿ ಆಗುತ್ತೆ. ನಿಮಗೆ ಎಲ್ಲ ಕಡೆ ನಿಮಗೆ ಮಾನ್ಯತೆ ಸಿಗುತ್ತೆ. ವಿಶೇಷ ಅಂದರೆ ಈ ಹಲವಾರು ಎಡರು ತೊಡರುಗಳ ನಡುವೆನೂ ಸಹ ನಿಮಗೆ ವಿಶೇಷವಾದ ಮಾನ್ಯತೆ ಜನರಲ್ಲಿ, ಬಂಧುವರ್ಗದಲ್ಲಿ ಮತ್ತು ಕಚೇರಿಗಳಲ್ಲಿ ಸಿಗುತ್ತೆ. ಸಾಮಾಜಿಕ ಜೀವನದಲ್ಲಿ ನಿಮಗೆ ಅತಿ ಹೆಚ್ಚು ಮಾನ್ಯತೆ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ, ಗೌರವ ಸಿಗುತ್ತೆ. ಎಚ್ಚರಿಕೆ ಏನಪ್ಪ ಅಂದರೆ ಅದೇ ಮಾತನ್ನು ಹಿಡಿತದಲ್ಲಿಟ್ಕೊಳ್ಳೋದು. ಯಾರಿಗೇನೇ ಟ್ರಿಗರ್ ಮಾಡಲಿ ನಿಮಗೆ ಮರು ಉತ್ತರವನ್ನು ಕೊಡುವಾಗ 10 ಸಲ ಯೋಚಿಸಿ ಸಮಾಧಾನದಿಂದ ಉತ್ತರ ಕೊಡಿ. ಜೂನ್ ತಿಂಗಳಲ್ಲಿ ನಿಮಗೆ ಅಧಿಕಾರಿಗಳಿಂದ ಮನ್ನಣೆ ಸಿಗುತ್ತೆ. ನೀವು ಇಷ್ಟು ದಿವಸ ಏನು ಸಿಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರೋ ಆ ಮನ್ನಣೆ ಜೂನ್ ತಿಂಗಳಲ್ಲಿ ಸಿಗ್ತಕ್ಕಂತಹ ಅವಕಾಶಗಳು ಹೆಚ್ಚು ಕಂಡುಬರ್ತಾ ಇದ್ದಾವೆ. ಬಂಧು ಬಾಂಧವರು ಮಾಮೂಲಾಗಿ ನಿಮಗೆ ವಿರೋಧ ಮಾಡೇ ಮಾಡ್ತಾರೆ. ನೀವೇನಾದರೂ ಉದ್ಧಾರ ಆಗ್ತಿದ್ದೀರಿ ಅಂದರೆ ಕಾಲೆಳ್ಳೂರು ಬಹಳ ಇದ್ದೇ ಇರ್ತಾರಲ್ವ. ಹಾಗೇ ಜೊತೆಗೆ ನಿಮಗೆ ಕುಟುಂಬದ ಸೌಖ್ಯ ಇರುತ್ತೆ. ಹಣಕಾಸಿನ ತೊಂದರೆಗಳು ಅಂತ ಏನೂ ಇರೋದಿಲ್ಲ. ಆದರೆ ಸ್ವಲ್ಪ ಬಿಗಿಯಾದ ವಾತಾವರಣ ಅಂತೂ ಖಂಡಿತ ಇರುತ್ತೆ. ಧನ ವ್ಯಯವಂತೂ ಬಹಳ ಮಾಡಿರ್ತೀರ ಹಿಂದಿನ ತಿಂಗಳುಗಳಲ್ಲಿ. ಅದರ ಪರಿಣಾಮದಿಂದ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಅತ್ಯಂತ ಒಳ್ಳೆಯದಾಗಿರುತ್ತೆ. ಜೂನ್ ತಿಂಗಳಲ್ಲಿ ಮಕ್ಕಳ ಜೊತೆ ಒಡನಾಟವನ್ನು ಚೆನ್ನಾಗಿಟ್ಕೊಂಡಿರ್ತಾರೆ. ಹೆಚ್ಚು ನಿಮಗೆ ಈ ಬೋನಸ್ ಅಂಥದ್ದು ಅಥವಾ ಬೇರೆ ಯಾವುದಾದ್ರೂ ನೀವು ಹಣ ಬರುವಂತಹ, ಆದಾಯ ಬರುವಂತಹ ವಿಷಯಗಳಲ್ಲಿ ತೊಡಗಿಸಿಕೊಂಡ್ರೆ ಅದರಲ್ಲಿ ಹೆಚ್ಚು ಆದಾಯವನ್ನು ಕಾಣ್ತೀರಾ. ನೀವೇನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ. ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ ಹಣಕಾಸಿನ ಖರ್ಚು ವೆಚ್ಚವನ್ನು ನಿಭಾಯಿಸಲಿಕ್ಕೆ ಸೂಕ್ತವಾದಂತಹ ಯೋಜನೆಗಳನ್ನು ನೀವು ಹಾಕ್ಕೊಳ್ಳೇಬೇಕಾಗುತ್ತೆ. ಇಲ್ಲಾದರೆ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ. ಜುಲೈ ತಿಂಗಳಲ್ಲಿ ಅಷ್ಟೊಂದು ಏರಿಳಿತಗಳು ಕಂಡು ಬರೋದೇ ಇಲ್ಲ. ಯಾಂತ್ರಿಕವಾದ ಜೀವನ ಇರುತ್ತೆ. ಉದ್ಯೋಗದಲ್ಲಿ ಪರಿಶ್ರಮ ಹಾಕಲೇಬೇಕು. ಆರ್ಥಿಕತೆಯೂ ಸಹ ಸಾಧಾರಣವಾಗಿ ಮಾಮೂಲಿ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ವಿಶೇಷವಾದಂಥ ಆರ್ಥಿಕತೆ ಇರೋದಿಲ್ಲ ಜುಲೈ ತಿಂಗಳಲ್ಲಿ. ಕುಟುಂಬದವರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಜೊತೆಗೆ ಹೆಚ್ಚು ಪ್ರೀತಿಯಿಂದ ಇರ್ತೀರಾ. ಕೋಪತಾಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಕೋಪದಿಂದ ಅನಾಹುತಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಮನೆಯಲ್ಲಿ ಪುತ್ರ ಸೌಖ್ಯ ಇರುತ್ತೆ. ವಾಹನ ಸಂಚಾರದಿಂದ ನಿಮಗೆ ಸ್ವಲ್ಪ ದಣಿವು ಆಗಬಹುದು. ಹೆಚ್ಚು ಓಡಾಟವನ್ನು ಮಾಡ್ತೀರಾ. ಈ ತಿಂಗಳಿನ ಎಚ್ಚರಿಕೆ ಏನಂತ ಹೇಳಿದರೆ ಹಣಕಾಸಿನ ವ್ಯವಹಾರಗಳನ್ನು ಸರಿಯಾಗಿ ಇಟ್ಕೊಳ್ಳೋದು. ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಯಾವಾಗಲೂ ಸ್ವಲ್ಪ ಲಾಟ್ರಿಯನ್ನು ತಂದುಕೊಡ್ತಕ್ಕಂತಹ ತಿಂಗಳೇ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ಆಗಸ್ಟ್ ತಿಂಗಳಲ್ಲಿ ಸಾಧಾರಣವಾಗಿ ನಿಮ್ಮದು ವರಮಾನ ಹೆಚ್ಚಿಗೆ ಆಗ್ತಾನೇ ಇರುತ್ತೆ. ನೀವು ಗಳಿಸ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ. ಸಂಪತ್ತು ನಿಮಗೆ ಬಂದು ಸೇರಿಕೊಳ್ಳುತ್ತೆ. ಕುಟುಂಬದವರು ಸಹ ನಿಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾರೆ. ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗ್ತಾವೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ. ಹಿರಿಯರ ಆಶೀರ್ವಾದ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯ ಆಗಿ. ಹಾಗೆ ಸ್ವಲ್ಪ ನೀವು ಸ್ವಂತಕ್ಕೆ ಅಂತ ಏನಾದರೂ ವ್ಯವಹಾರಗಳು ಮಾಡಿಕೊಂಡಿದ್ರೆ ಅದರಲ್ಲಿ ಬರ್ತಕ್ಕಂಥ ಲಾಭ ಸ್ವಲ್ಪ ಕಡಿಮೆ ಆಗ್ಬೋದು. ಸಜ್ಜನರ ಸಹವಾಸ ಮಾಡೋದ್ರಿಂದ ನಿಮಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಒಳ್ಳೆಯ ರೀತಿಯಲ್ಲಿ ನೀವು ಶಾಂತವಾಗಿ ಸಮಾಧಾನದಿಂದ ಜೀವನ ನಡೆಸಲಿಕ್ಕೆ ಅವರಿಂದ ಉಪದೇಶಗಳು ನಿಮಗೆ ಸಿಗುತ್ತೆ. ಇನ್ನು ಕೆಲವು ಸಮಯಗಳಲ್ಲಿ ಹಣ ಹೇಗೆ ಹರಿದು ಬರುತ್ತೋ ಹಾಗೆ ಹಣದ ಮುಗ್ಗಟ್ಟು ಸಹ ಬರ್ಬೋದು. ಎಚ್ಚರ ಇರಲಿ. ಹಣ ಬಂತು ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡೋದನ್ನು ನಿಲ್ಲಿಸಿ
ಯೋಜನೆಯಿಂದ ಯಾವುದು ಪ್ರಯಾರಿಟಿ ವೈಸ್ ಮುಖ್ಯವಾಗಿ ಯಾವ್ಯಾವ ಕೆಲಸಗಳು ಆಗಷ್ಟು ತಿಂಗಳಲ್ಲಿ ಆಗಬೇಕೋ ಅವಷ್ಟನ್ನು ಮಾಡೋದ್ರಿಂದ ನಿಮಗೆ ಹಣಕಾಸಿನ ಮುಗ್ಗಟ್ಟನ್ನು ನೀವು ಧೈರ್ಯವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ತಿಂಗಳಿಂದ ಎಚ್ಚರಿಕೆಯನ್ನು ಗಮನಿಸೋದು ಅಂತ ಆದರೆ ನೀವು ನಮ್ಮದವರಿಂದಲೇ ನಿಮಗೆ ತೊಂದರೆ ಉಂಟಾಗುತ್ತೆ, ಮೋಸ ಉಂಟಾಗುತ್ತೆ. ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಹಿತಾಶತ್ರುಗಳು ನಿಮ್ಮ ಸುತ್ತಲೂ ಇರ್ತಾರೆ. ಎಚ್ಚರಿಕೆಯಿಂದ ಯಾರು ನಮಗೆ ಒಳಿತನ್ನು ಮಾಡ್ತಾರೆ ಅಥವಾ ನಮ್ಗೆ ಯಾರು ಕೆಡುಕನ್ನು ಮಾಡಲ್ಲ ಅನ್ನೋದನ್ನು ನೀವು ಗಮನಿಸಬೇಕಾದಂಥ ಅಗತ್ಯ ಆಗಸ್ಟ್ ತಿಂಗಳಲ್ಲಿ ಬಹಳ ಹೆಚ್ಚಾಗಿ ಇದೆ. ಸೆಪ್ಟೆಂಬರ್ ತಿಂಗಳು ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳಿಗೆ ನಿಮ್ಗೆ ಸ್ವಲ್ಪ ಹೆಚ್ಚಿಗೆ ಹಿನ್ನಡೆನೆ ಕಾಣ್ತಾ ಇದೆ. ಯಾವುದೇ ಕೆಲಸ ಮಾಡಕ್ಕೆ ಹೋದ್ರೆ ಅಲ್ಲಿ ಏನಾದರೂ ಒಂದು ಅಡೆತಡೆಗಳು ಬಂದು ಆ ಕೆಲಸ ಆಗೋದೇ ಇಲ್ಲ. ಅದ್ರ ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳು ಬರುತ್ತೆ. ನೀವು ಎಣಿಸೇ ಇರೋಲ್ಲ ಅಂತ ಖರ್ಚುಗಳು ಬಂದು ಕಾಡ್ತಕ್ಕಂಥ ಸಂದರ್ಭಗಳು ಹೆಚ್ಚು ಕಾಣ್ತಾ ಇದ್ದಾವೆ ಈ ತಿಂಗಳಲ್ಲಿ. ನೀವು ಈ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮ ಮಾಡಬೇಕಾದ್ರೆ ಮೊದಲೇ ಹೇಳಿದ್ದ ಹಾಗೆ ಹಣಕಾಸಿನ ಖರ್ಚನ್ನು ಸರಿಯಾಗಿ ನಿಭಾಯಿಸಲೇಬೇಕಾಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಕಾಣ್ಬೋದು ಅಥವಾ ವಿರೋಧಗಳು ಹೆಚ್ಚಾಗ್ಬೋದು. ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನೀವೇನಾದರೂ ಪ್ರಾಜೆಕ್ಟ್ಗಳನ್ನು ಮಾಡಿದ್ರೆ ಅದರಲ್ಲಿ ಹಿನ್ನಡೆಗಳಾಗ್ಬೋದು. ಅನಿರೀಕ್ಷಿತವಾದ ಖರ್ಚುಗಳು ಬಂದು ಹೊಳಿಬೋದು. ಮತ್ತು ಕುಟುಂಬದಲ್ಲಿ ಸಹ ಸ್ವಲ್ಪ ವೈಮನಸ್ಯಗಳು ಬರ್ತಕ್ಕಂತಹ ಸಂದರ್ಭಗಳು ಇರ್ತವೆ. ಬಹಳ ಎಚ್ಚರಿಕೆಯಿಂದ ಸಮಾಧಾನದಿಂದ ನಿಭಾಯಿಸಬೇಕಾದಂತಹ ತಿಂಗಳು ಇದು. ಇದನ್ನೆಲ್ಲ ಮೀರಿ ನೀವು ಸ್ವಲ್ಪ ಬುದ್ಧಿಪೂರ್ವಕವಾಗಿ ಮನಪೂರ್ವಕವಾಗಿ ಕೆಲಸವನ್ನು ಮಾಡಿದರೆ ಧನ ಲಾಭಕ್ಕೇನು ತೊಂದರೆ ಇಲ್ಲ. ಸಮಾಜದಲ್ಲಿ ಒಳ್ಳೆಯದಾದಂತಹ ಗೌರವ ಅಭಿಮಾನಗಳು ನಿಮಗೆ ದೊರೆಯುತ್ತಾರೆ. ಬಂಧುಗಳು ಸಹ ಬರ್ತಾರೆ ಹೋಗ್ತಾರೆ, ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಈ ತಿಂಗಳ ಎಚ್ಚರಿಕೆ ಏನು ಅಂತ ಹೇಳಿದರೆ ಸುತ್ತಮುತ್ತಲಿನವರ ಜೊತೆಗೆ, ಬಂಧುಗಳ ಜೊತೆಗೆ, ಬಾಂಧವರ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಸಮಾಧಾನದಿಂದ ಉತ್ತರವನ್ನು ಕೊಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಅವರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಾ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡ್ತಕ್ಕಂಥದ್ದು ನೀವು ಮಾಡಿದ್ರಿ ಅಂತ ಹೇಳಿದರೆ ಸೆಪ್ಟೆಂಬರ್ ತಿಂಗಳು ತುಂಬ ಚೆನ್ನಾಗಿ ಇರುತ್ತೆ ನಿಮಗೆ. ಅಕ್ಟೋಬರ್ ತಿಂಗಳು ಮೇಷರಾಶಿಯವರಿಗೆ ಸ್ವಲ್ಪ ಮನಸ್ಸಿನ ಖಿನ್ನತೆಯನ್ನು ತರ್ತಕ್ಕಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ. ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅದು ತುಂಬ ತಡವಾಗಿ ಆಗುತ್ತೆ. ಇದರಿಂದ ಸಾಕಷ್ಟು ನಿಮಗೆ ಧನ ವ್ಯಯ ಆಗುತ್ತೆ, ಕಾಲ ನಷ್ಟ ಆಗುತ್ತೆ, ಸಮಯ ವೇಸ್ಟ್ ಆಗುತ್ತೆ. ಇದೆಲ್ಲದನ್ನು ಹೋಗ್ಬೇಕಾದ್ರೆ ಈ ತಿಂಗಳಲ್ಲಿ ನೀವು ಮಾಡಬೇಕಾದಂಥ ಮುಖ್ಯವಾದ ಕೆಲಸ ಮನೆ ದೇವರ ಪೂಜೆಯನ್ನು ಮಾಡಿ ಅಥವಾ ಇಷ್ಟ ದೇವರ ಮೊರೆಯನ್ನು ಹೋಗಲೇಬೇಕು. ನಿಮಗೆ ಮನಸ್ಸಿನ ನೆಮ್ಮದಿಗೋಸ್ಕರವಾಗಿ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು ಅಂತ ಆದರೆ ನೀವು ಈ ತಿಂಗಳಿನಲ್ಲಿ ದೇವರ ಮೊರೆಯನ್ನು ಹೋಗಲೇಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಕೊಯ್ದುಕೊಂಡಿರ್ತಕ್ಕಂಥ ಮೋಡ ಮಾಯ ಆಗುತ್ತೆ. ಬುದ್ಧಿ ಕೌಶಲ್ಯಗಳು ಬೆಳೀತವೆ. ಮತ್ತು ಕಾರ್ಯದಲ್ಲಿ ನೀವು ಹೆದರಿಕೆಯನ್ನು ಅಂಜಿಕೆಯನ್ನು ಇಟ್ಕೊಳ್ತೀರಾ. ಅದನ್ನು ಸ್ವಲ್ಪ ಕರೆಕ್ಟಾಗಿ ನೀವು ನಿಭಾಯಿಸಬೇಕಾದಂಥ ಅವಶ್ಯಕತೆ ಖಂಡಿತವಾಗಿಯೂ ಸಹ ಇದೆ. ಅದರ ಹೆದರಿಕೆಯನ್ನು ನೀಗಿಸಿದ್ರೆ, ಭಯವನ್ನು ನೀಗಿಸಿದ್ರೆ ಹಾಗೂ ಸಮಾಧಾನದ ಕೆಲಸವನ್ನು ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಕಾರ್ಯ ಸಾಧನೆ ಈ ತಿಂಗಳಲ್ಲಿ ಚೆನ್ನಾಗಾಗುತ್ತೆ. ಈ ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದ್ದು ಕುಟುಂಬ ಸದಸ್ಯರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕಾಗುತ್ತೆ. ಅವರ ಕಾಳಜಿಯನ್ನು ಹೆಚ್ಚು ಮಾಡಲೇಬೇಕಾಗುತ್ತೆ ನೀವು. ಇಲ್ಲ ಅಂತೇಳಿ ಹೇಳಿದರೆ ಹೆಚ್ಚು ವೈಮನಸ್ಯಗಳು ಕಾಣ್ತಕ್ಕಂಥ ಸಂದರ್ಭಗಳು ಕಂಡುಬರ್ತಾ ಇದೆ. ನವೆಂಬರ್ ತಿಂಗಳು ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ತೋರ್ಪಡಿಸ್ತಕ್ಕಂಥ ತಿಂಗಳಾಗಿರುತ್ತೆ. ಹೆಚ್ಚು ಆತ್ಮವಿಶ್ವಾಸದಿಂದ, ಆತ್ಮಶಕ್ತಿಯಿಂದ ನೀವು ಕೆಲಸ ಮಾಡಿದರೆ ನಿಮ್ಮ ಆರ್ಥಿಕತೆ ಸುಧಾರಿಸುತ್ತೆ. ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿದ್ದಷ್ಟು ಹಣ ನಿಮಗೆ ಒದಗಿ ಬರುತ್ತೆ. ಆತ್ಮಶಕ್ತಿ ಅನ್ನೋದು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಎಚ್ಚರಿಕೆಯಿಂದ ಇದನ್ನು ನಿಭಾಯಿಸಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂತಹ ಅಸಮಾಧಾನವನ್ನು ಹೋಗಲಾಡಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದರಿಂದ ಹೆಚ್ಚು ವೈಮನಸ್ಯಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಈ ತಿಂಗಳ ಎಚ್ಚರಿಕೆ ಏನಪ್ಪ ಅಂದರೆ ಕುಟುಂಬಸ್ಥರ ಜೊತೆಗೆ, ಮನೆ ಮಂದಿಯ ಜೊತೆಗೆ ನೀವು ಬಹಳ ನಯವಾಗಿ, ವಿಶ್ವಾಸದಿಂದ, ಪ್ರೀತಿಯಿಂದ, ಕಾಳಜಿಯಿಂದ ನಡ್ಕೊಳ್ಬೇಕಾದಂತಹ ಅಗತ್ಯ ಬಹಳ ಕಂಡು ಬರ್ತಾ ಇದೆ. ಇಲ್ಲ ಅಂದರೆ ಕುಟುಂಬದಲ್ಲಿ ಸೌಖ್ಯ ಕಡಿಮೆ ಆಗುತ್ತೆ, ವೈಮನಸ್ಯಗಳು ಹೆಚ್ಚಾಗುವಂಥ ಸಂದರ್ಭಗಳು ಕಂಡುಬರ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ಸ್ವಂತ ಆಲೋಚನೆಗಳನ್ನು ಮಾತ್ರ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಯಾರೋ ಏನೋ ಹೇಳಿದ್ರು ಅಂತ ಮಾಡೋಕ್ಕೋದ್ರೆ ಖಂಡಿತವಾಗಿಯೂ ಕೈ ಸುಟ್ಕೊಳ್ತೀರಾ. ನಿಮ್ಮ ಆಲೋಚನೆಗಳಿಗೆ ಮಾತ್ರ ಮೂರ್ತ ಸ್ವರೂಪವನ್ನು ನೀವು ಕೊಡಲೇಬೇಕಾಗುತ್ತೆ. ಆಪ್ತರು ಯಾರು ನಿಮ್ಮ ಜೊತೆಗೆ ಇರ್ತಾರೋ, ನೀವು ಯಾರನ್ನು ಪ್ರೀತಿಯಿಂದ ಆಪ್ತರು ಅಂತ ಅಂದ್ಕೊಂಡಿರ್ತಾರೋ ಅವರೇ ನಿಮಗೆ ಶತ್ರುಗಳಾಗುವಂತಹ ಪರಿಸ್ಥಿತಿ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದ ಕೆಲವು ವಿಷಯಗಳಲ್ಲಿ ನೀವು ಮೂಗು ತೂರ್ಸೋಕ್ಕೆ ಹೋಗಬಾರ್ದು ಅಥವಾ ಹೆಚ್ಚು ಸಜೆಷನ್ಸ್ಗಳನ್ನು, ಸಲಹೆಗಳನ್ನು ಕೊಡಲಿಕ್ಕೆ ಹೋಗಬಾರ್ದು. ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನಿರ್ಲಿಪ್ತತೆಯಿಂದ ನೀವು ಇದ್ದರೆ ಬಚಾವಾಗ್ಬಿಡ್ತೀರ.
ಈ ತಿಂಗಳಲ್ಲಿ ನೀವು ವಹಿಸಬೇಕಾದಂತಹ ಎಚ್ಚರಿಕೆ ಏನಂತ ಹೇಳಿದರೆ, ಚಾಡಿ ಮಾತುಗಳಿಗೆ ಕಿವಿ ಕೊಡದೇ ಇರೋದು, ಹೆಚ್ಚು ಮಾತನಾಡದೇ ಇರೋದು, ಮಾತನಾಡುವಾಗ ಆಲೋಚನೆ ಮಾಡ್ತಕ್ಕಂಥದ್ದು, ಸಮಯೋಚಿತವಾದ ತೀರ್ಮಾನಗಳನ್ನು ತಗೊಳ್ತಕ್ಕಂಥದ್ದು. ಸ್ನೇಹಿತರೆ, ಇದಾಗಿತ್ತು ಮೇಷರಾಶಿಯವರ 2026ನೇ ಜನವರಿಯಿಂದ ಡಿಸೆಂಬರ್ವರೆಗಿನ ಮಕರ ಸಂಕ್ರಾಂತಿಯ ಫಲಿತಗಳ ಅನುಗುಣವಾಗಿ ಇರ್ತಕ್ಕಂತಹ ಭವಿಷ್ಯ. ಇದನ್ನು ನೀವು ಅನುಸರಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಶ್ರೀದೇವಿ ನಿಮಗೆ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.